ಹರಿ ಓಂ. ಎಲ್ಲ ಆರೋಗ್ಯಾಭಿಲಾಷಿಗಳಿಗೆ ಸ್ವಾಗತ. ಅನೇಕರಿಗೆ ಇಂದಿನ ದಿನ ಜೀವನ ಶೈಲಿಯ ಬದಲಾವಣೆಯಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಾವೇನು ಹಾರ್ಟ್ ಅಟ್ಯಾಕ್ ಆದಾಗ, ಎದೆನೋ ಬಂದಾಗ 108ಗೆ ಫೋನ್ ಮಾಡ್ತೀವಿ. ಆದರೆ ಅನೇಕ ಸಂದರ್ಭಗಳಲ್ಲಿ ಒಂದು ಅಧ್ಯಯನದ ಪ್ರಕಾರ 100ಕ್ಕೆ 60 ಜನರಿಗೆ ಏನಾಗುತ್ತೆ ಅಂದರೆ 108 ಗಾಡಿ ಬರೋದಕ್ಕಿಂತ ಮುಂಚೆ ಈ ಗಾಡಿ ಮೇಲಕ್ಕೆ ಹೊರಟೋಗಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಾವು ತಕ್ಷಣಕ್ಕೆ ಏನು ಮಾಡಬೇಕು ಅಂದರೆ, ಈ ಕೆಂಪ ಮೆಣಸಿನಕಾಯಿ ಇರುತ್ತಲ್ವ, ಅದನ್ನು 1-2 ತೆಗೆದುಕೊಂಡು ಬಾಯಲ್ಲಿಟ್ಕೊಂಡು ಚೆನ್ನಾಗಿ ಅಗಿಬೇಕು. ಆ ಸಮಯದಲ್ಲಿ ನಾವು ಕುಳಿತುಕೊಂಡಿರಬೇಕು. ಹೇಗೆ ಕುಳಿತುಕೊಂಡಿರಬೇಕು ಅಂದರೆ, ನಮ್ಮ ಇಂಡಿಯನ್ ಟಾಯ್ಲೆಟಲ್ಲಿ ನಾವು ಲೆಟ್ರಿನ್ ಮಾಡುವಾಗ ಕುಳಿತುಕೊಂಡಿರ್ತೀವಲ್ಲ, ಆ ರೀತಿ ಕುಳಿತುಕೊಂಡು ನಾವು ಬಾಯಲ್ಲಿಟ್ಕೊಂಡು ಚೆನ್ನಾಗಿಬೇಕು. ಒಂದು ಪಕ್ಷ ಕೆಂಪು ಮೆಣಸಿನಕಾಯಿ ಸಿಕ್ಕಿಲ್ಲ ಅಂದರೆ, ನೀವು 1.5 ಇಂಚು ಉದ್ದ ಇರುವಂತಹ ಹಸಿ ಶುಂಠಿಯನ್ನು ತೆಗೆದುಕೊಂಡು ಆ ಮೇಲಿಂದ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಬಾಯಲ್ಲಿಟ್ಕೊಂಡು ಚೆನ್ನಾಗಿ ಅಗಿತಾನೆ ಇರಬೇಕು. ಎಷ್ಟರ ಮಟ್ಟಿಗೆ ಅಗಿಬೇಕಂದ್ರೆ ಕಣ್ಣಲ್ಲಿ ನೀರು ಬಂದುಬಿಡಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗಿಬಿಟ್ಟು ನಮ್ಮ ಹೃದಯದಲ್ಲಿ ಬ್ಲಾಕ್ ಆಗಿರುವಂತಹ ಏನು ಈ ರಕ್ತನಾಳ ಇರುತ್ತೆ ಅದನ್ನು ಕ್ಲಿಯರ್ ಮಾಡುತ್ತೆ. ಆಗ ರಕ್ತ ಚೆನ್ನಾಗಿ ಹರಿಯುತ್ತೆ, ಹೃದಯ ಚೆನ್ನಾಗಿ ರಕ್ತವನ್ನು ಪಂಪ್ ಮಾಡುತ್ತೆ. ಆಗ ನಮಗೆ ಹೃದಯಾಘಾತ ಆಗುವುದು ತಡೆಯುತ್ತೆ. ತಕ್ಷಣ ಒಂದು ಕೆಲವೇ ನಿಮಿಷಗಳಲ್ಲಿ ಇದು ಉಂಟಾಗ್ಬಿಡುತ್ತೆ. ನಂತರ ಇದಾದ ಮೇಲೆ ನಾವು ಇನ್ನೂ ಸ್ವಲ್ಪ ನಮಗೇನಾದರೂ ಸಮಸ್ಯೆ ಅನ್ನಿಸ್ತಾ ಇದೆ ಆದರೆ, ಮಾನಸಿಕವಾಗಿ ತುಂಬ ಭಯ ಬಿದ್ದು ಬಿಟ್ಟಿರ್ತೀವಿ ನಾವು. ಆ ಸಮಯದಲ್ಲಿ ನಾವು ಧೈರ್ಯವನ್ನು ತೆಗೆದುಕೊಳ್ಳಬೇಕು. ಏನೂ ಆಗೋದಿಲ್ಲ, ಭಗವಂತನ ಕೃಪೆ ನಮ್ಮ ಮೇಲೆ ಇದೆ, ಗುರುಗಳ ಕೃಪೆ ನಮ್ಮ ಮೇಲೆ ಇದೆ ಅನ್ನುವಂಥ ಧೈರ್ಯದಿಂದ ನಾವು ಈ ಕೆಲಸವನ್ನು ಮಾಡಿದಾಗ ಖಂಡಿತ ನಮ್ಮ ಪ್ರಾಣ ಉಳ್ಕೊಳ್ಳುತ್ತೆ. ಮತ್ತು ನಮಗೆ ಇನ್ನೂ ಸ್ವಲ್ಪ ಶಕ್ತಿ ಬರೋದಕ್ಕೆ, ಆ ಒಂದು ಭಯ ದೂರ ಆಗೋದಕ್ಕೆ, ಹಾರ್ಟ್ ಮಜಬೂತ್ ಆಗೋದಕ್ಕೆ ನಿಮಗೆ ಒಂದು ಮುದ್ರೆಯನ್ನು ಹೇಳ್ಕೊಡ್ತೀನಿ ನೋಡಿ. ಎಲ್ಲರೂ ನಿಮ್ಮ ಈ ತೋರ್ಬೆರಳನ್ನು ಮಡಚಬೇಕು, ಅದರ ಮೇಲೆ ಹೆಬ್ಬೆಟ್ಟು ಇಡಬೇಕು. ನಂತರ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಒಟ್ಟಿಗೆ ಸೇರಿಸಬೇಕು. ಕಿರುಬೆರಳನ್ನು ನೀವು ನೇರ ಇಡಬೇಕು. ನೋಡ್ಕೊಳ್ಳಿ, ಈ ರೀತಿ ಮಾಡಬೇಕು. ಈ ರೀತಿ ಮಾಡಿ ಎಡಗೈಯಿಂದಲೂ ಕೂಡ ಇದನ್ನು ನೀವು ಮಾಡಬೇಕು. ಮಾಡಿಬಿಟ್ಟು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಬೇಕು. ನೀವು ಚೇರ್ ಮೇಲೆ ಕುಳಿತುಕೊಳ್ಬೋದು, ಕೆಳಗಡೆ ಕುಳಿತುಕೊಳ್ಳೋದಕ್ಕೆ ಆಗುತ್ತೆ ಅನ್ನುವಂಥವ್ರು ಕೆಳಗಡೆ ಚಕ್ಳ ಮುಕ್ಳ ಹಾಕಿ ಕೂತ್ಕೊಂಡು ನಿಮ್ಮ ಮಂಡಿ ಮೇಲೆ ಈ 2 ಕೈಗಳಿಂದ ಮಾಡಿರುವಂಥ ಮುದ್ರೆಯನ್ನು ನೀವು ಈ ರೀತಿ ಇಡಬೇಕು. ಅಂದರೆ ಮಣಿಕಟ್ಟು ಅದರ ಮೇಲಿರಬೇಕು, ಅಂಗೈ ಆಕಾಶ ನೋಡ್ತಾ ಇರಬೇಕು. ಸೊ ಈ ರೀತಿ ಇಡಬೇಕು. ಸೊ ಈ ರೀತಿ ಒಂದು 20 ನಿಮಿಷ ಮಾಡುವುದರಿಂದ ನಿಮ್ಮ ಹೃದಯಕ್ಕೆ ಒಂದು ಚೈತನ್ಯ ಬಂದುಬಿಟ್ಟು ಖಂಡಿತ ನಿಮಗೆ ಪ್ರಾಣ ಹೋಗುವುದಿಲ್ಲ. ಸೊ ಈ ರೀತಿ ಅನೇಕರಿಗೆ ನಾವು ಪ್ರಯೋಗ ಮಾಡಿದ್ದೀವಿ, ಅನುಕೂಲ ಕಂಡು ಬಂದಿದೆ. ಸೊ ಈ ರೀತಿಯ ಪ್ರಾಣ ಉಳಿಸುವಂತಹ ಪ್ರಾಣದಾಯಿ ಮುದ್ರೆಯನ್ನು, ಜೀವನ ಉಳಿಸುವಂತಹ ಜೀವನದಾಯಿ ಮುದ್ರೆಯನ್ನು, ಇದನ್ನು ಹೃದಯ ಮುದ್ರೆ ಅಂತ ಕರಿತೀವಿ. ಇದನ್ನು ಸಮಸ್ಯೆ ಇರುವಂಥವರು, ಹೃದಯದ ಸಮಸ್ಯೆ ಇರುವಂಥವರು ಇದನ್ನು ಮಾಡಿಬಿಟ್ಟು ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ಸೊ ಈ ಸಮಸ್ಯೆ ಪುನಃ ಬರಬಾರದು ಅಂದರೆ ನೀವು ಒಂದು ಆಹಾರವನ್ನು, ಅಂದರೆ ಊಟಕ್ಕಿಂತ ಮುಂಚೆ ನಾವು ಪ್ಲೇಟ್ 1 ಅಂತ ಹೇಳ್ತೀವಿ, ಕ್ಯಾರೆಟನ್ನು ಬೇಯಿಸಬೇಕು ಮತ್ತು ಸೋರೆಕಾಯಿಯನ್ನು ಬೇಯಿಸಬೇಕು. ಬೇಯಿಸಿಬಿಟ್ಟು 1 ಗಂಟೆ ಆದಮೇಲೆ
ನೀವು ಅದನ್ನು ಊಟಕ್ಕಿಂತ ಮುಂಚೆ ಅದನ್ನ ಇಟ್ಟುಕೊಂಡು ತಿನ್ನಬೇಕು. ಅದಕ್ಕಿಂತ ಮುಂಚೆ ಒಂದು ಅರ್ಧ ಸೌತೆಕಾಯಿ, ಸುಮಾರು ಒಂದು 100-150 ಗ್ರಾಮ್ನಷ್ಟು ಸೌತೆಕಾಯಿಯನ್ನು ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ದುಂಡು ಕಟ್ ಮಾಡಿಕೊಂಡು ಚೆನ್ನಾಗಿ ಅಗದ ನುಂಗಿಬಿಟ್ಟು ನಂತರ ಕ್ಯಾರೆಟು ಸೋರೆಕಾಯಿ ತಿಂದು ನಿಮ್ಮ ಊಟಕ್ಕೆ ಕೈ ಹಾಕಬೇಕು. ಆದಷ್ಟು ಉಪ್ಪು ಅವಾಯ್ಡ್ ಮಾಡಿ ಕಡಿಮೆ ತಿನ್ನಿ ಉಪ್ಪನ್ನು. ಅದನ್ನು ಕೂಡ ಸೈಂಧವ ಲವಣವನ್ನು ನೀವು ಊಟ ಮಾಡುವಾಗ ಬೆರೆಸಿಕೊಂಡು ತಿನ್ನಿ. ಮತ್ತು ಎಣ್ಣೆ ಪದಾರ್ಥಗಳನ್ನ ತಿನ್ನಲಿಕ್ಕೆ ಹೋಗಬೇಡಿ. ಸಕ್ಕರೆಯನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ. ಮತ್ತು ಪ್ರತಿನಿತ್ಯ ಒಂದು 3/4 ಗಂಟೆ 1 ಗಂಟೆಯಷ್ಟು ನೀವು ಬೆಳಗ್ಗೆ ಮತ್ತು ಸಂಜೆ ಶುಭ್ರ ವಾತಾವರಣದಲ್ಲಿ ನಡೆದಾಡಿ ಮತ್ತು ಖುಷಿಯಾಗಿರಿ. ಯಾರನ್ನೂ ನೀವು ದ್ವೇಷ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲರನ್ನ ಪ್ರೀತಿ ಮಾಡಿ. ಖಂಡಿತ ನಿಮ್ಮ ಹಾರ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹೀಗೆ ನಿಮ್ಮ ಹೃದಯವನ್ನು ಕಾಪಾಡಿಕೊಂಡು 100 ಕಾಲ ಬಾಳಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಧನ್ವಂತರಿ.